ಓಕೆ, ಸೊ ಹೇಡು ಫ್ಯಾಮಿಲಿ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗು ದೇವಸ್ಥಾನದ ವ್ಲಾಗ್ ಆಗಿರುತ್ತೆ. ಸೊ ನಾನು, ಪಪ್ಪ, ಮಮ್ಮಿ ಹಾಗೂ ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನ ಅಂತ ಆಮೇಲೆ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಓಕೆ, ಬನ್ನಿ ಇವಾಗ ಹೋಗೋಣ. ಓಕೆ ಗಾಯ್ಸ್, ಸುಮ್ಮನೆ ಇಲ್ಲೇ ನಿಲ್ಸಿದ್ವಿ, ಸ್ವಲ್ಪ ಬ್ರೇಕ್ ಕೊಡೋಣ ಅಂತ. ಸೊ ನಾವು ಹೋಗ್ತಿರೋದು ಪಾವಗಡ. ಸೊ ಶನಿ ದೇವದಲ್ಲಿ ಶನಿ ಮಹಾತ್ಮ ಇದ್ದಾರೆ. ಸೊ ಭಾಳ ದಿವಸ ಆಯಿತು, 6 ತಿಂಗಳಿಗೆ ಒಂದ್ಸಲ ಹೋಗ್ತಾ ಇದ್ವಿ, ಹೋಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ನೀವು ನೋಡಿಲ್ಲ ಅಂದರೆ ವ್ಲಾಗ್ ನೋಡಿ, ಫುಲ್ಲು ದೇವಸ್ಥಾನ ತೋರಿಸ್ತೀನಿ. ಓಕೆ ಗಾಯ್ಸ್, ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲಿ ಒಳಗಿದೆ ದೇವಸ್ಥಾನ. ಇದು ಎಂಟ್ರೆನ್ಸು, ಆ ಕಡೆದು ಎಂಟ್ರೆನ್ಸು. ಈ ಕಡೆಯಿಂದ ನಾವು ಹೋಗ್ತೀವಿ ಗಾಯ್ಸ್. ನೋಡಿ, ಆಗಲೇ ಇಲ್ಲಿಂದನೇ ಲೈನ್ ಸ್ಟಾರ್ಟ್ ಆಗಿದೆ. ಓಕೆ ಗೈಸ್, ಇವಾಗ ಬನ್ನಿ ಒಳಗೆ ಹೋಗೋಣ. ಐ ಥಿಂಕ್ ನನ್ನ ವಾಯ್ಸ್ ಕೇಳಿಸ್ತಾನೆ ಇರ್ಬೋದು ನಿಮಗೆ, ಭಾಳ ರಶ್ ಇದೆ. ಸೊ ಬನ್ನಿ ಒಳಗೆ ಹೋಗೋಣ. ಗಾಯ್ಸ್, ಇಲ್ಲೆಲ್ಲ ನೋಡ್ಬೋದು ಮೂರ್ತಿಗಳು. ಇದು ದೇವಸ್ಥಾನದ ಒಳಗಿದ್ದು ನೋಡಿ, ಮಸ್ತ್ ಮಾಡಿದ್ದಾರೆ ನೋಡಿ. ಇದು ಶಿವ, ಗಣೇಶ. ಭಾಳ ತೆಲುಗು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಆಂಧ್ರದಿಂದ ಬಂದಿರೋರು. ಸೊ ತೆಲುಗು, ಕನ್ನಡನೂ ಇದೆ, ಬಟ್ ಭಾಳ ಯೂಸ್ ಮಾಡೋದು ತೆಲುಗು ಯೂಸ್ ಮಾಡ್ತಾರೆ. ಸೊ ಬನ್ನಿ, ಇವತ್ತು ಪುಣ್ಯಕ್ಕೆ ನಮ್ಮದು ರಶ್ ಇಲ್ಲ ದೇವಸ್ಥಾನ. ಬೇರೆ ಭಾಳ ಹಿಂದಿನ ದಿವಸದಿಂದ ಬಂದಾಗಿಂದ ಫುಲ್ಲು ರಶ್, ಕಾಲಿಡೋಕ್ಕೆ ಜಾಗ ಆಗ್ತಿಲ್ಲ, ಅಷ್ಟು ರಶ್ ಇರ್ತಿತ್ತು. ಸೊ ಇವಾಗೇನು ರಶ್ ಇಲ್ಲ. ಓಕೆ ಬನ್ನಿ ಹೋಗೋಣ. ಗಾಯ್ಸ್, ಇದು ಶನಿ ಮಹಾತ್ಮನ ಹೆಂಡತಿ ಜ್ಯೇಷ್ಠ ದೇವಿ ಅಂತ. ಸೊ ಮೇಲೆ ಶನಿ ಮಹಾತ್ಮ ಇದ್ದಾರೆ, ಇಲ್ಲಿ ಅವ್ರ ವೈಫ್ ಇದ್ದಾರೆ. ಓಕೆ ಗಾಯ್ಸ್, ಇವಾಗ ದರ್ಶನ ಮುಗೀತು. ಸೊ ಕಾರ್ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗಾಯ್ಸ್, ಇಲ್ಲೆಲ್ಲ ನೋಡಿ ಬರೀ ಹೋಟೆಲ್ಸ್ಗಳಿದಾವೆ ಭಾಳ. ಇಲ್ಲೊಂದು ಹೋಟ್ಲಿದೆ, ಇಲ್ಲಿ ಹೂವು, ಬರೀ ಹೋಟೆಲ್ಸ್ ನೋಡಿ ಪೂರ ಇಲ್ಲೆಲ್ಲ. ಗೈಸ್, ಇಲ್ಲಿನ ಥರ ಸಮೋಸ ಎಲ್ಲೂ ಸಿಗಲ್ಲ. ಬೇಕಾದ್ರೆ ಒಂದ್ಸಲ ಇಲ್ಲಿ ಬಂದಾಗ ಟ್ರೈ ಮಾಡಿ, ಮಸ್ತ್ ಮಾಡ್ತಾರೆ ಮಾತ್ರ. ಎರಡು ವರ್ಷದಿಂದ ಏನು ಟೇಸ್ಟ್ ಇತ್ತು. A few moments later. 2 ವರ್ಷ ಏನು ಹಿಂದೆ ಟೇಸ್ಟ್ ಇದ್ವು ಅದೇ ಟೇಸ್ಟ್ ಇದೆ, ಸೇಮ್ ಆ ಥರ ಮಸ್ತ್ ಇದೆ. ಒಂದ್ಸಲ ಬಂದರೆ ಮಿಸ್ ಮಾಡಬೇಡಿ, ಟ್ರೈ ಮಾಡೋದು. ಗಾಯ್ಸ್, ಇಲ್ಲಿ ನೋಡಿ ಮಳೆ ಬರ್ತಾ ಇದೆ. ಇಲ್ಲಿ ನನ್ನ ಹತ್ರ ಬಿಸಿ ಬಿಸಿ ಟೀ ಮತ್ತು ಸಮೋಸ ಇದೆ. ನನ್ನ ಹತ್ರ ಬೆಸ್ಟ್ ಕಾಂಬಿನೇಷನ್. ಗಾಯ್ಸ್, ನಾವು ಆಗಲೇ ಮುಂದಕ್ಕೆ ಹೋಗಿದ್ವಿ, ಮತ್ತೆ ಮರ್ತಿ ಇವಾಗ ಮತ್ತೆ ತಿನ್ಸ್ಕೊಂಡು ಮತ್ತೆ ಬಂದ್ವಿ ಸಮೋಸ ತಿನ್ನೋಣ ಅಂತ. ಪಾರ್ಸಲು ತೊಗೊಂಡಿದ್ದೀವಿ. ಒಂದೇ ಬಂಡೆ, ಏನು ಪೀಸ್ ಆಗಿಲ್ಲ, ಏನೂ ಆಗಿಲ್ಲ, ಒಂದು ಬಂಡೆ ಅಷ್ಟು ನೋಡಿದ್ವಿ. ಗೈಸ್, ಮತ್ತೆ ಯಾವುದೋ ದೇವಸ್ಥಾನಕ್ಕೆ ಬಂದ್ವಿ, ಯಾವುದೋ ಲಕ್ಷ್ಮೀ ದೇವಸ್ಥಾನ ಅಂತ. ಸೊ ಬನ್ನಿ ಚೆಕ್ಔಟ್ ಮಾಡೋಣ. ಗೈಸ್, ಇದು ಲಕ್ಷ್ಮೀ ದೇವಸ್ಥಾನ. ಒಳಗೆ ಫುಲ್ ಗೋಲ್ಡ್ ಇದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಅಲ್ಲಿದೆ ನೋಡಿ, ಅಲ್ಲಿ ಪೂರ್ತಿ ಫುಲ್ಲು
ಫುಲ್ಲು ಗೋಲ್ಡ್ ಇದೆ. ತೋರಿಸ್ತೀನಿ ನಿಮಗೆ, ಮಾತ್ರ ಮಸ್ತ್ ಇದೆ ಟೆಂಪಲ್ ಮಾತ್ರ. ತೋರಿಸ್ತೀನಿ ನೋಡಿ, ಅದು ಗೋಲ್ಡಿಂದು ಬೀಳ್ತಾ ಇದೆ ರಿಫ್ಲೆಕ್ಷನ್. ಗಾಯ್ಸ್ ಅದು ಮಂಟಪ ಪೂರ್ತಿ ಗೋಲ್ಡಿಂದ ಮಾಡಿದ್ದಾರೆ. ಸೊ ಇದು ಲಕ್ಷ್ಮೀ ದೇವಸ್ಥಾನ ಅಲ್ವಾ, ಸೊ ಫುಲ್ಲು ಗೈಸ್ ಮಿಸ್ಟೇಕ್ ಆಯಿತು. ಅದು ಗೋಲ್ಡ್ ಅಲ್ಲ, ಮೆಟಲ್. ಯಾರೋ ಹೊರಗಡೆ ಗೋಲ್ಡ್ ಅಂತ ಮಾತಾಡ್ತಿದ್ರು, ನಾನು ಅದನ್ನೇ ಹೇಳ್ಬಿಟ್ಟೆ. ಅದು ಗೋಲ್ಡ್ ಅಲ್ಲ, ಮೆಟಲ್ ಆಗಿ ಫುಲ್ಲು ರಿಫ್ಲೆಕ್ಟ್ ಆಗ್ತದೆ. ಗೈಸ್ ಒಳಗೆ ವಿಡಿಯೋ ಅಲೋ ಇಲ್ಲ ಅಂದರೂ ರಿಸ್ಕ್ ಮಾಡಿ ತೆಗೆದಿದ್ದು. ಸೊ ಇವಾಗ ಆಂಜನೇಯನ ದೇವಸ್ಥಾನ ಇದೆ, ಬನ್ನಿ ಇವಾಗ. ಗೈಸ್ ಇವರೇ ನೋಡಿ ನಮ್ಮ ಬಾಸ್. ಗಾಯ್ಸ್ ಪ್ರಸಾದ ಮಾತ್ರ ಮಸ್ತಾಗಿತ್ತು. ಸೊ ಈ ದೇವಸ್ಥಾನಕ್ಕೆ ಬಂದರೆ ಮಿಸ್ ಮಾಡಿಬಿಟ್ಟು ಪ್ರಸಾದನ. ಮಸ್ತಾಗಿದೆ, ಅನ್ನ ಸಾಂಬಾರು. ಬೆಳಗ್ಗೆ ತಿಂಡಿ ಕೂಡ ಇರುತ್ತೆ, ನೈಟ್ ಊಟ ಕೂಡ ಮಾಡ್ತಾರೆ. ಸೊ ಟೈಮಿಂಗ್ಸ್ ಪ್ರಕಾರ ಇದೆ. ಅಮ್ಮ ನೋಡ್ರಿ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಸೊ ಓಕೆ ಗೈಸ್, ಇವಾಗ ಊಟ ಮುಗೀತು, ಸೀದಾ ದುರ್ಗ ಹೋಗೋಣ. ಸೊ ಬನ್ನಿ ಇವಾಗ. ಗೈಸ್ ಇಲ್ಲೇನೋ ಸಣ್ಣ ಡ್ಯಾಮ್ ಇದೆ ಅಂತ ಅಂದರು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಗೈಸ್ ಕಮೆಂಟ್ ಮಾಡಿ ನೀವು ಈ ದೇವಸ್ಥಾನಕ್ಕೆ ಬಂದಿದ್ದೀರೋ ಇಲ್ಲೋ ಅಂತ. ಮಾತ್ರ ಮಸ್ತಾಗಿದೆ ದೇವಸ್ಥಾನ, ಹಿಂಗೆ ಒಳ್ಳೆ ವ್ಯೂ ಕೂಡ ಇದೆ. ಬನ್ನಿ ತೋರಿಸ್ತೀನಿ. ಒಳಗೆ ಹೋಗ್ಬೋದಿತ್ತು, ಗೇಟ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಒಳಗೆ ಹೋಗಿದ್ರೆ ಮಸ್ತಾಗಿ ವ್ಯೂ ಬರ್ತಾಯಿತ್ತು. ಬನ್ನಿ ಮುಂದೆ ಹೋಗೋಣ ಇವಾಗ. ಚೆನ್ನಾಗಿದೆ. ಗೈಸ್ ಡ್ಯಾಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಈ ಡ್ಯಾಮ್ ನೋಡೋಕೆ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ. ಸೊ ಬಂದಿದ್ರೆ ಮಾತ್ರ ಮಸ್ತಾಗಿದೆ ಡ್ಯಾಮ್. ಗೈಸ್ ನೋಡಿ, ಈ ಕಡೆಯಿಂದ ನೀರು ಬಿಟ್ಟರೆ ಸೀದಾ ಇಲ್ಲಿಗೆ ಬರುತ್ತೆ, ಇಲ್ಲಿ. ಬಟ್ ಇಲ್ಲಿ ಬಿಟ್ಟಿಲ್ಲ, ಖಾಲಿ ಇದೆ ಎಲ್ಲ ನೋಡಿ. ಓಕೆ ಗೈಸ್, ಇವಾಗ ಡ್ಯಾಮ್ ನೋಡಿದ್ದಾಯಿತು. ಸೊ ಇವಾಗ ಕಾರ ತಗೋಣ ಬನ್ನಿ. ಗೈಸ್ ಇಲ್ಲಿ ನೋಡಿ, ಕುತ್ಕೊಳ್ಳೋಕೆ ಹಿಂಗಿದೆ. ಮರದ ಕೆಳ ಆರಾಮ ತಣ್ಣು ಕುತ್ಕೋಬೋದು ನೋಡಿ. ಕುತ್ಕೊಳ್ತಿದ್ದಾರೆ ಮಮ್ಮಿ, ಅವ್ರು ಆಡ್ತಿದ್ದಾರೆ. ಸುತ್ತಮುತ್ತ ಫುಲ್ ಟ್ರೀಸೇ ನೋಡಿ. ಇಲ್ಲಿ ನೋಡ್ರೆ ಡ್ಯಾಮ್ ನೋಡಿ. ಒಬ್ಬೊಬ್ಬರು ನನ್ನ ಕಡೆ ಕೂತಿದ್ವಿ. ಅಲ್ಲಿ ಅಪ್ಪ ತಮ್ಮ ಇದ್ದಾರೆ. ಇಲ್ಲಿ ನಮ್ಮ ಅಮ್ಮ ಇದ್ದಾರೆ, ಇಲ್ಲಿ ನಾನಿದ್ದೀನಿ. ಬೇರೆ ಕೂತಿಲ್ಲ, ನೆರಳಲ್ಲಿದೆಯೋ ಅಲ್ಲಿ ಕುತ್ಕೊಂಡಿದ್ದೀವಿ ಅಷ್ಟೇ. ಸೊ ಅಲ್ಲಿ ನೆರಳಿದೆ, ಅಲ್ಲಿದೆ. ನನ್ನ ಕಡೆ ಇಲ್ಲಿ ಮರ ಇದೆ. ಸೊ ಅದಕ್ಕೆ ಕೂತ್ಕೊಂಡಿದ್ದೀವಿ. ಕಾಲೆಲ್ಲಾರ್ದು ನೋವಾಗ್ಬಿಟ್ಟಿತ್ತು ಆ ದೇವಸ್ಥಾನದಲ್ಲಿ ಕ್ಯೂವಲ್ಲಿ ನಿಂತು. ನಾನು ಲಕ್ಷ್ಮೀ ದೇವಸ್ಥಾನದ ಜಾಸ್ತಿ ತೋರ್ಸೋಕ್ಕಿಲ್ಲ, ಬಿಕಾಸ್ ಅಲ್ಲಿ ಕ್ಯಾಮ್ರಾ ಅಲೋಡ್ ಇರಲಿಲ್ಲ. ನಾನು ತೆಗೆದಿದ್ದು ಬಚ್ಚಿಕೊಂಡು ತೆಗೆದೆ ನೋಡಿ. ಗಾಯ್ಸ್ ಅಲ್ಲಿ 3 ಜನ ಹೆಂಗೆ ಕೂತ್ಕೊಂಡಿದ್ದಾರೆ ನನ್ನ ಬಿಟ್ಟು. A few moments later. ಓಕೆ ಗೈಸ್, ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟಾಟಾ, ಸಿ ಯು, ಬಾಯ್.